ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮರಳಿ ಚುನಾವಣೆಯ ಫಲಿತಾಂಶ ಪ್ರಕಟ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆಡಳಿತ ಮಂಡಳಿಯ ಚುನಾವಣೆಯ ಫಲಿತಾಂಶವನ್ನು ಸಹಕಾರ ಸಂಘದ ರಿಟರ್ನಿಂಗ್ ಆಫೀಸರ್ ಬುಧವಾರದಂದು ಘೋಷಣೆ ಮಾಡಿದರು. ಕಳೆದ ಡಿಸೆಂಬರ್ 15ರಂದು ಜರುಗಿದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ವೀರೇಶಪ್ಪ ತಂದೆ ಬಸಪ್ಪ ಮರಳಿ ಸಾಲಗಾರರ ಸಾಮಾನ್ಯ ಕ್ಷೇತ್ರ, ಶಿವಲಿಂಗಪ್ಪ ಕರಿಶೆಟ್ಟಿ ಸಾಲಗಾರರ ಸಾಮಾನ್ಯ ಕ್ಷೇತ್ರ, ಬಸವರಾಜ ತಂದೆ ಸಣ್ಣ ಹಂಪಣ್ಣ ಸಾಲಗಾರರ ಸಾಮಾನ್ಯ ಕ್ಷೇತ್ರ, ಅಯ್ಯನಗೌಡ ಪಂಪನಗೌಡ ಆಚಾರ್ ನರಸಾಪುರ್ ಸಾಲಗಾರರ ಕ್ಷೇತ್ರ ಸಾಮಾನ್ಯ, ಲಿಂಗಪ್ಪ ಹಾಲಪ್ಪ ಅರಳಳ್ಳಿ ಆಚಾರ್ಯ ಆಚಾರ್ ನರಸಾಪುರ್ ಸಾಲಗಾರರ ಕ್ಷೇತ್ರ ಸಾಮಾನ್ಯ, ದ್ಯಾಮವ್ವ ಸಣ್ಣ ಹನುಮಂತಪ್ಪ ಹರಿಜನ ಪ್ರಗತಿನಗರ ಸಾಲಗಾರರ ಕ್ಷೇತ್ರ ಪಜ, ಹನುಮಂತ ವೆಂಕಪ್ಪ ಆಚಾರ್ ನರಸಾಪುರ ಸಾಲಗಾರರ ಕ್ಷೇತ್ರ ಪಂಗಡ, ಮಾರಪ್ಪ ಅಂಬಣ್ಣ ಕುಂಟೋಜಿ ಮರಳಿ ಸಾಲಗಾರರ ಕ್ಷೇತ್ರ ಹಿಂದುಳಿದ ದೊಡ್ಡ ಬಸವನಗೌಡ ಕಂತೆಗೌಡ ಮರಳಿ ಸಾಲಗಾರರ ಕ್ಷೇತ್ರ ಹಿಂದುಳಿದ ನಾಗಮ್ಮ ದೇವಪ್ಪ ಮರಳಿ, ಜಂಗಮರ ಕಲ್ಗುಡಿ ಸಾಲಗಾರರ ಕ್ಷೇತ್ರ ಮಹಿಳಾ, ವೀರಭದ್ರ ತಾಳೂರು ಆಚಾರ್ ನರಸಾಪುರ್ ಸಾಲಗಾರರ ಕ್ಷೇತ್ರ ಮಹಿಳಾ, ವೀರೇಶ ಹೊನ್ನಪ್ಪ ಕಚ್ಚಿನ ಆಚಾರ್ ನರಸಾಪುರ್ ಸಾಲಗಾರರ ಕ್ಷೇತ್ರ ಸಾಮಾನ್ಯ ವರ್ಗ ಈ ರೀತಿಯಾಗಿ ಆಯ್ಕೆಗೊಂಡಿದ್ದು ಅಧಿಕಾರಿಗಳು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಚನ್ನಬಸವ ಕಲ್ಗುಡಿ ಮಾಜಿ ಅಧ್ಯಕ್ಷರು ಕಲ್ಗುಡಿ ಈರಣ್ಣ, ಶರಣಪ್ಪ ಫಕೀರಪ್ಪ ಹಂಪಮ್ಮ, ನಾಗರಾಜಪ್ಪ ಊರಿನ ರೈತರ ಕರಿಶೆಟ್ಟಿ ಯಮನೂರಸಾಬ್ ವೀರಭದ್ರಪ್ಪ ನರಸಾಪುರ್ ಸೇರಿದಂತೆ ಇತರರು ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ ಈ ವತ್ಸರ ನಿರ್ಮತ್ಸರ
ಹಿರಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ರೈತರ ಸಂಘವಾಗಿರೋದ್ರಿಂದ ಉನ್ನತವಾಗಿ ಅಭಿವೃದ್ಧಿಯಾಗಿ ಎಲ್ಲ ನಿರ್ದೇಶಕರು ಇದಕ್ಕೆ ಯಾವುದೇ ಪಕ್ಷ ಭೇದ ಭಾವ ಯಾವುದೂ ಇರೋದಿಲ್ಲ. ಎಲ್ಲರೂ ಒಮ್ಮತದಿಂದ ತಾವುಗಳ ಸಹಕಾರ ಸಂಘಕ್ಕೆ ತಮ್ಮ ಕೆಲಸವನ್ನು ಬಿಟ್ಟು ನಮ್ಮ ಸಹಕಾರ ಸಂಘದ ಕೆಲಸವನ್ನು ಅತಿ ಹೆಚ್ಚವಾಗಿ ಮತ್ತು ಅತಿ ಹೆಚ್ಚು ಸ್ವಲ್ಪ ಸಮಯವನ್ನು ಕೊಟ್ಟು 5 ವರ್ಷಗಳ ಅವಧಿ 577 ಮತದಾರರಿಂದ ತಮ್ಮನ್ನು ಅಮೂಲ್ಯವಾದ ಮತವನ್ನು ಆರಿಸಿ ತಂದಿರ್ತಾರೆ. ಈ ಸಂಘವನ್ನು ನಿಮ್ಮ ಅಭಿಪ್ರಾಯ ಏನಿರ್ತಪ್ಪ ಅವರಿಗೆಲ್ಲ ಸಂಘವನ್ನು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ತಾರೆ, ಸಂಘವನ್ನು ಯಾವ ರೀತಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾರೆ, ಸಂಘವನ್ನು ಯಾವ ರೀತಿಯಾಗಿ ವ್ಯವಹಾರವನ್ನು ಮಾಡ್ತಾರೆ, ಯಾವುದೇ ತೊಂದರೆಗಳು ಬರಲಾರ್ದೆ ಸಮಸ್ಯೆಗಳು ಬರಲಾರ್ದಂಗೆ ಗೊಬ್ಬರದ ಇರ್ಬೋದು, ಇನ್ನಿತರ ಆಹಾರ ಧಾನ್ಯದಲ್ಲಿರ್ಬೋದು, ಸಾಲ ಕೊಡುವುದರಲ್ಲಿರ್ಬೋದು, ವಿತರಣೆಯಲ್ಲಿರ್ಬೋದು, ಯಾವುದೇ ರೀತಿಯಿಂದ ನಮ್ಮ ಸಂಘವನ್ನು ಹಿಂದೆ ಇರತಕ್ಕಂಥ ಬಾಡಿ ಎಲ್ಲರೂ ಬಹಳ ಸಹಕಾರದಿಂದ ನಮ್ಮ ಸಂಘವನ್ನು ಮುನ್ನಡೆಸಿರ್ತಾರೆ. ಅದೇ ರೀತಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶಪ್ಪ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿರ್ದೇಶಕರು ಎಲ್ಲರೂ ಅನುಭವಸ್ಥರಿದ್ದಾರೆ, ಎಲ್ಲರೂ ವಿದ್ಯಾವಂತರಿದ್ದಾರೆ, ಎಲ್ಲರೂ ಅನುಭವಿ ಇರ್ತಾರೆ. ತಾವುಗಳೆಲ್ಲ ಸಹಕಾರವನ್ನು ಮುನ್ನಡೆಸಲಿಕ್ಕೆ 5 ವರ್ಷಗಳ ಅವಧಿಯನ್ನು ತಾವುಗಳ ಸಹಕಾರ ನೀಡಬೇಕೆಂದು ಕೇಳಿ ಈಗ ಅಧ್ಯಕ್ಷರು 1-2 ಮಾತುಗಳನ್ನು ಆಡಬೇಕೆಂದು ಸಭೆಯನ್ನು ಉದ್ದೇಶಿಸಿ ಕೇಳಿಕೊಳ್ಳುತ್ತೇವೆ. ನಮ್ಮ ಮರಳಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಪದಗ್ರಹಣ ಕಾರ್ಯಕ್ರಮವನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಮ್ಮನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಅವಿರೋಧವಾಗಿ ಆಯ್ಕೆ ಮಾಡಲು ನಮ್ಮ ಸಂಘದ ನಿರ್ದೇಶಕರ 12 ಜನ ನಿರ್ದೇಶಕರು ಅವಿರೋಧವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಸಂಘದ ಹಿಂದಿನ ಆಡಳಿತ ಮಂಡಳಿಯ ನಿರ್ದೇಶಕರಿಗೂ ಮತ್ತು ಇನ್ನು ಇಲ್ಲಿ ಬಂದಿರತಕ್ಕಂಥ ಆತ್ಮೀಯ ಮಾನ್ಯ ರೈತ ಬಂಧುಗಳಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಸಂಘದ ಉನ್ನತಿಗಾಗಿ ಹಿಂದಿನವರು ಏನು ಒಂದು ಏಳಿಗೆಗೆ ಶ್ರಮಿಸಿದ್ದಾರೆ, ಇವತ್ತು ಇದನ್ನೆಲ್ಲ ಹಿಂದಿನ ಹಿರಿಯರು ಇವತ್ತು ಬಿಲ್ಡಿಂಗು ಇದನ್ನೆಲ್ಲ ಕಟ್ಟಿ ಇದನ್ನೆಲ್ಲ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇದನ್ನು ಬೆಳೆಸಿದ್ದಾರೆ. ಅದನ್ನು ನಾವು ಉಳಿಸಿಕೊಂಡು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಸಿಕೊಂಡು ಹೋಗ್ಬೇಕಂತೇಳಿ ತಮ್ಮೆಲ್ಲರ ಒಂದು ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಇದು ಯಾವುದೇ ರೈತರ ಸಮಸ್ಯೆ ಇರಬಹುದು, ಈ ಬಡ ಜನತೆಯ ಸಮಸ್ಯೆ ಇರಬಹುದು, ಈ ಸಂಘದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನು ಒದಗಿಸಿಕೊಡುವಲ್ಲಿ ನಾನು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ಇಲ್ಲಿ ಸಹಕಾರ ಭಾಳ ಮುಖ್ಯ. ಸಹಕಾರದಿಂದ ನಾವೆಲ್ಲ ಒಂದು ಸಹನತೆ, ಸಹಕಾರದಿಂದ ನಾವೇನಾದರೂ ನಾವು ಇದನ್ನು ಒಂದು ಉನ್ನತ ಮಟ್ಟಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಸಹಕಾರ ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ತಮ್ಮೆಲ್ಲರ ನಿರ್ದೇಶಕರೆಲ್ಲರೂ
ತಾವು ನಮ್ಮ ಜೊತೆ ಕೈಗೆ ಜೋಡಿಸಿ ತಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಈ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸಾಲದ ರೂಪದಲ್ಲಿರ್ಬೋದು, ಬಡ ಜನರಿಗೆ ಅಕ್ಕಿ ಕೊಡುವುದರಲ್ಲಿರ್ಬೋದು, ಇನ್ನಿತರ ಅನೇಕ ಸವಲತ್ತುಗಳನ್ನು ನಾವು ಜನರಿಗೆ ಮುಟ್ಟಿಸುವಲ್ಲೇ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಬೇಕಾಗಿದೆ. ಇವತ್ತು ರೈತ ಅಂದರೆ ಒಬ್ಬ ದೇಶದ ಬೆನ್ನೆಲುಬು. ಕೂಸು ಬಟ್ಟ ಓದಿ ಕೆಟ್ಟ ಏನು ಓದಲಾರದೇ ಇರತಕ್ಕಂಥವನು ದೇಶಕ್ಕೆ ಅನ್ನ ಕೊಟ್ಟ. ರೈತನ ಪ್ರಾಮುಖ್ಯತೆ ಭಾಳಷ್ಟಿದೆ. ಆದರೂ ಇವತ್ತು ಸರ್ಕಾರ ಆಗಲಿ ಇನ್ನು ಯಾವುದೇ ಒಂದು ನೌಕರಿಯಲ್ಲಿರ್ತಕ್ಕಂಥ ಗಣ್ಯರಾಗಲಿ ರೈತರಿಗೆ ಪ್ರೋತ್ಸಾಹ ಸಿಗ್ತಕ್ಕಂಥ ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾ ಇಲ್ಲ. ಆದರೂ ನಾವು ಇವತ್ತು ಎಚ್ಚೆತ್ತುಕೊಂಡು ರೈತರು ನಾವು ಯಾವ ರೀತಿ ನಾವು ಮುನ್ನಡೆಯಬೇಕು, ಯಾವ ರೀತಿ ನಾವು ಬೆಳಿಬೇಕು ಅನ್ನೋದನ್ನು ನಮ್ಮಲ್ಲೇ ನಾವು ಅಳವಡಿಸಿಕೊಂಡು ಮುಂದಿನ ಏಳಿಗೆಗೆ ನಾವು ರೈತರು ಶ್ರಮಿಸಬೇಕಾಗಿ ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಈ ಸಂದರ್ಭದಲ್ಲಿ ಸಾಗಬೇಕು. ಮತ್ತು ಇನ್ನಿತರ ವ್ಯವಹಾರ ಆಹಾರ ಧಾನ್ಯದಲ್ಲಿ ಮತ್ತು ರೇಷನ್ನಲ್ಲಾಗಲಿ ಮತ್ತು ಗೊಬ್ಬರದಲ್ಲಾಗಲಿ ಮತ್ತು ಸಾಲದಲ್ಲಾಗಲಿ ಯಾವುದೇ ಥರದಿಂದ ತೊಂದರೆ ಆಗಲಾರ್ದಂಗೆ ನಮ್ಮ ಅವಧಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಸಹಕಾರವನ್ನು ನೀಡುತ್ತೇವೆ ಅಂತೇಳಿ ಅವರು ಬಂದ್ವಿ. ಇವತ್ತೇನೇ ಬಂದ್ರೆ ಎಲೆಕ್ಷನ್ ರೂಪ ಆಯ್ತು. ಯಾಕೆ ಎಲೆಕ್ಷನ್ ರೂಪ ಆಯ್ತಪ್ಪ ಅಂದ್ರೆ ಜನರು ಜಾಸ್ತಿ ಆದಂಗಲ್ಲ, ಅವ್ರ ಬುದ್ಧಿಮಟ್ಟ ಜಾಸ್ತಿ ಆದಂಗೆ ನೀವು ಆಗಕತ್ತಿದ್ದು. ಏನೇ ಯಾಕೆ ಆಗೋಲ್ಲ, ಚೆಂದಾಗಿ ಏನಪ್ಪ ಸೂಕ್ಷ್ಮವಾಗಿ ಕೋಆಪರೇಟಿವ್ ಅಂದ್ರೆ ಏನಪ್ಪ, ಎಲ್ಲರನ್ನು ಒಬ್ಬರನ್ನ ಅರ್ಥಕೊಳ್ಳೋದೇ ಕೋಆಪರೇಟಿವ್. ಅದಕ್ಕೆ ಸಹಕಾರ ಸಂಘ ಅಂತಾರೆ. ಒಬ್ಬರನ್ನೊಬ್ಬರನ್ನ ನಾವು ಪ್ರೀತಿ ಮಾಡಬೇಕು. ಏನು ಇದಕ್ಕೇನಪ್ಪ ಅಂದ್ರೆ ಈ ಎಲ್ಲ ರೀತಿಯಿಂದ ಎಲ್ಲರೂ ಯುವಕರದಿರಿ ಚೆಂದಾಗಿ ಮಾಡ್ಕೊಂಡು ಹೋಗ್ಬೇಕು. ಹೆಚ್ಚಿನ ತರಗತಿಯಾಗ ಸಾಲ ಕೊಡಿಸ್ಬೇಕು, ಟ್ಯಾಕ್ಟ್ರಿ ಸಾಲ ಕೊಡ್ಬೇಕು, ಹೌಸಿಂಗ್ ಲೋನ್ ಕೊಡ್ಬೇಕು. ಏನು ಆದ್ರೂ ಇವತ್ತು ನಮ್ಗೆ ಏನೈತಪ್ಪ ಅಂದ್ರೆ ನಮ್ಮೂರಾಗ ಸಾಧಾರಣ 100% ಸಾಲ ವಸೂಲಾಕತ್ತೆ. ಅದಕ್ಕೆ ಏನಪ್ಪ ಅಂದ್ರೆ ಎಲ್ಲರೂ ಯುವಕರು ಚೆಂದಾಗಿ ಮಾಡ್ಕೊಳ್ರಿ, ಹೋಗ್ರಿ, ನಿಮ್ಮ ಹೆಸರು ಬರ್ತೈತೆ, ನಮ್ಮೂರು ಕೀರ್ತಿ ಹಬ್ಬಿಸ್ರಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಆಡಳಿತ ಮಂಡಳಿಯ ಪದಗ್ರಹಣ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸದಸ್ಯರೇ, ಇವತ್ತು ಮೊದಲನೇದಾಗಿ ನಾನು ನೂತನವಾಗಿ ಆಯ್ಕೆಯಾದಂಥ ಎಲ್ಲರಿಗೂ ಮತ್ತು ಇವತ್ತು ಪದಗ್ರಹಣ ಮಾಡಿರ್ತಕ್ಕಂಥ ಅಧ್ಯಕ್ಷರಾದ ವೀರೇಶಪ್ಪ ಕೋಟಿ ಇವರಿಗೂ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶರಣಪ್ಪ ಕಲ್ಶೆಟ್ಟಿ ಇವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಕೂಡ ನಾನು ಅಭಿನಂದನೆ ಹೇಳುತ್ತಾ, ಈ ಒಂದು ಸಹಕಾರ ಸಂಘ ಅಂದರೆ ಇಲ್ಲಿ ನಮ್ಮದು ಯಾವುದೇ ರೀತಿಯಾದ ಸರ್ಕಾರದ ಅನುದಾನಗಳಾಗಲಿ ಏನೂ ಇರೋದಿಲ್ಲ. ಇಲ್ಲಿ ಏನಪ್ಪ ಅಂದರೆ ನಾವೆಲ್ಲರೂ ಕೂಡ ರೈತರ ಒಂದು ಸಹಕಾರದೊಂದಿಗೆ, ಆಡಳಿತ ಮಂಡಳಿಯ ಸಹಕಾರದೊಂದಿಗೆ, ಸಿಬ್ಬಂದಿಯ ಸಹಕಾರದೊಂದಿಗೆ ನಾವೆಲ್ಲರೂ ಹೋಗಿ ಈ ಒಂದು ಸಂಘದ ಏಳಿಗೆಗಾಗಿ ನಾವೆಲ್ಲರೂ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಸಂಘ ಬೆಳೆಯಲು ಕಾರಣಕರ್ತ ಆಗ್ತದೆ. ಅದೇ ರೀತಿ ನಮಗೇನು ಹಿಂದೆ 5 ವರ್ಷ ಆಡಳಿತ ಮಾಡಲು ಎಲ್ಲರೂ ಕೂಡ ನಮ್ಮ ಹಳೆಯ ಸದಸ್ಯರು ಕೂಡ ಸಹಕಾರ ಮಾಡಿದ್ದಾರೆ. ಈ ಒಂದು 5 ವರ್ಷ ನಾವು ಕೂಡ ನಮ್ಮ ಶಕ್ತಿಯನ್ನು ಮೀರಿ ಸಂಘದ ಏಳಿಗೆಗಾಗಿ ನಾವು ಕೂಡ ಪ್ರಯತ್ನ ಮಾಡಿದ್ದೇವೆ. ಏನೇನಂದರೂ ಕೂಡ ಈ ಒಂದು ನಮ್ಮ ಸಂಘದ ವ್ಯಾಪ್ತಿಯಲ್ಲಿ ಗೊಬ್ಬರ ಮಾರಾಟ ಮತ್ತು ರೇಷನ್ ಹಂಚಿಕೆ ಮತ್ತು ನಮಗೆ ಗೋಲ್ಡನ್ ಹರಾಜು, ಕಾಲ್ಚೀಲ ಮಾರಾಟ ಮತ್ತು ರೈತರಿಗೆ ಕೊಡ್ತಕ್ಕಂಥ ಸಾಲದ ಮೇಲಿನ ಬಡ್ಡಿ ನಮಗೆ ಲಾಭವಾಗಿ ಈ ಸಂಘಕ್ಕೆ ಬರ್ತದೆ. ಆ ಒಂದು ಲಾಭವನ್ನು ನಾವು ಜಾಸ್ತಿ ಮಾಡಿದಾಗ ಮಾತ್ರ ನಾವು ಸಿಬ್ಬಂದಿಯವರಿಗೆ ಎಲ್ಲ ಖರ್ಚಿಗೆ ವೆಚ್ಚಗಳನ್ನು ನಾವು ಲಾಭ ತೊಗೊಂಡು ನಾವು ಇಲ್ಲಿ ಒಂದು ಸಿಬ್ಬಂದಿಗೆ ವೇತನ ಎಲ್ಲ ತೊಗೋಬೇಕಾಗ್ತದೆ. ಹಾಗಾಗಿ ನಾವು ಕೂಡ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರ ಜೊತೆಗೂಡಿ 5 ವರ್ಷ ಕೂಡ ಎಲ್ಲರೂ ಸಹಕಾರದೊಂದಿಗೆ ಸಂಘದ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಶಕ್ತಿ ಮೀರಿ ನಾವು ಕೆಲಸ ಮಾಡಿದ್ದೇವೆ. ಆ ಕೆಲಸದ ಪರಿಣಾಮವಾಗಿ 2021-22 ಸಾಲಿನಲ್ಲಿ 3 ತಾಲೂಕು ಗಂಗಾವತಿ, ಕನಗಿರಿ, ಗಂಗಾವತಿ ಒಳಪಟ್ಟಂತೆ ನಮ್ಮ ಸಂಘಕ್ಕೆ ರಾಯಚೂರು RDCC ವಾರ್ಷಿಕ ಮಹಾಸಭೆಯಲ್ಲಿ ಅತ್ಯುತ್ತಮ ಸಂಘ ಎಂದು ಪ್ರಶಸ್ತಿ ಲಭಿಸಿರುವಂಥದ್ದು. ಅದಕ್ಕೆ ಕಾರಣೀಭೂತರಾದಂಥ ಎಲ್ಲ ರೈತ ಬಾಂಧವರು, ಆಡಳಿತ ಮಂಡಳಿ ಸದಸ್ಯರು, ಈಗ ನೂತನವಾಗಿ ಆಗಿರ್ತಕ್ಕಂಥ ಎಲ್ಲ ಸದಸ್ಯರ ಒಂದು ಸಹಕಾರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನು ಕೂಡ ಈ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ.
ಇವತ್ತು ನೂತನವಾಗಿ ಆಯ್ಕೆಯಾಗಿದ್ದೀರಿ. ಮುಂದೆ ತಮ್ಮ 5 ವರ್ಷದ ಅವಧಿಯಲ್ಲಿ ಸಂಘದ ಏಳಿಗೆಗಾಗಿ ತಾವೆಲ್ಲರೂ ಕೂಡ ಎಲ್ಲರೂ ಒಟ್ಟಾಗಿ ಒಂದು ಸಹಕಾರದಿಂದ ತಾವೆಲ್ಲರೂ ಕೆಲಸ ಮಾಡಿ ಮತ್ತು ಈ ಸಂಘದ ಒಂದು ಬೆಳವಣಿಗೆಯನ್ನು ಇನ್ನೂ ತಾವೆಲ್ಲರೂ ಕೂಡ ಬೆಳೆಸಬೇಕಂತ ಹೇಳುತ್ತಾ, ಅದೇ ರೀತಿಯಾಗಿ ನಮಗೆ 5 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಎಲ್ಲ ಹಳೆಯ ಆಡಳಿತ ಮಂಡಳಿ ಸದಸ್ಯರಿಗೂ ನನಗೆ ಆ ಒಂದು 5 ವರ್ಷದಲ್ಲಿ 7.5 ವರ್ಷ ಅಧ್ಯಕ್ಷರಾಗಿ ಆಯ್ಕೆ ಆಡಳಿತ ಮಾಡಲು ಕೂಡ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಾನು ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಹಳೆಯ ಆಡಳಿತ ಮಂಡಳಿಯ ಸದಸ್ಯರಿಗೂ ಕೂಡ ನಾನು ನಮ್ಮ ಈರಣಕಕ್ಕವರು, ಎಮ್ಮೂರು ಸಾಬಣ್ಣವರು, ನಮ್ಮ ಶರಣಪ್ಪ ಕರಿಶೆಟ್ಟಿಯವರು, ನಾಗರಾಜಣ್ಣವರು, ನಮ್ಮ ಒನರ್ಬಿ ಅಕ್ಕನವರು, ಹಂಪಮ್ಮನವರು, ಇನ್ನು ಉಳಿದಂಥ ಎಲ್ಲ ನಮ್ಮ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸುತ್ತಾ, ಅದೇ ರೀತಿಯಾಗಿ ಪ್ರಮುಖವಾಗಿ ನಮಗೆ 5 ವರ್ಷ ಆಡಳಿತ ಮಾಡಲು ನಮಗೆ ಸಹಕಾರ ಮಾಡಿರುವಂಥದ್ದು ನಮ್ಮ ಸಿಬ್ಬಂದಿ ವರ್ಗದವರು. ನಮ್ಮ CEO ಆಗಿರ್ತಕ್ಕಂಥ ಮಂಜುನಾಥ್ ಬರ್ಗೂರವರು 5 ವರ್ಷದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಸಂಘದ ಏಳಿಗೆಗಾಗಿ ಅವರು ಕೂಡ ಹಗಲಿರುಳು ಶ್ರಮಪಟ್ಟಿದ್ದಾರೆ. ಅದೇ ರೀತಿ ನಮ್ಮ ಬಾಲಪ್ಪನವರು ಕೂಡ ಹಗಲಿರುಳು ಕೂಡ ಈ ಸಂಘದ ಏಳಿಗೆಗಾಗಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಲಿಂಗರಾಜ್ ಅವರು ಕೈ ಜೋಡಿಸಿದ್ದಾರೆ. ನಮ್ಮ ಸಂಘದ ಸಿಬ್ಬಂದಿಯವರು ಕೂಡ ನಾನು ಈ ಸಂದರ್ಭದಲ್ಲಿ ನಮಗೆ 5 ವರ್ಷ ಆಡಳಿತ ಮಾಡಲು ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಸಿಬ್ಬಂದಿಯವರಿಗೆ ಧನ್ಯವಾದ ತಿಳಿಸುತ್ತಾ, ಮತ್ತು ಈ ಒಂದು ರೈತ ಬಾಂಧವರು ಮೇನ್ ಈ ಸಂಘದ ಬೆನ್ನೆಲುಬು ಅನ್ನದಾತ ರೈತ ಪ್ರಭುಗಳು. ಇವತ್ತು ಈ ಸಂಘನೇ ಒಂದು ರೈತ ಸಂಘ. ಇವತ್ತು ರೈತ ಉಳಿದ್ರೆ ದೇಶ ಉಳಿಯುತ್ತೆ, ರೈತ ಉಳಿದ್ರೆ ಈ ಒಂದು ಸಂಘ ಇರ್ತೈತೆ. ಅದೇ ರೀತಿ ನಾವು ಆ ರೈತ ಬಾಂಧವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವರ ಒಂದು ನೂತನವಾದ ಆಡಳಿತ ಮಂಡಳಿಯವರ ಅವಧಿಯಲ್ಲಿ ಈ ಸಂಘ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಹೇಳಿ ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಿಶೇಷವಾಗಿ ಪದಗ್ರಹಣ ಅಂಗವಾಗಿ ಇಲ್ಲಿ ನೂತನವಾಗಿ ಈರೇಶಪ್ಪ ಲಕೋಟಿ ಇವರು ಹಾಗೂ ಮತ್ತು ಶರಣಪ್ಪ ಕರಿಶೆಟ್ಟಿ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋದ್ರಿಂದ ಪದಗ್ರಹಣ ಕಾರ್ಯಕ್ರಮ ಒಂದು ಅಂಗವಾಗಿ ನಮ್ಮ ಹಳೆಯ ಮೆಂಬರ್ಗಳು ಇರ್ತಕ್ಕಂಥವ್ರಿಗೆ ಎಲ್ಲರಿಗೆ ಬೀಳ್ಕೊಡೋ ಸಮಾರಂಭ ಮಾಡೋ ಸಲುವಾಗಿ ಎಲ್ಲರ ಕಲ್ತಿರೋದ್ರಿಂದ ಈ ಸಂಘದ ಅಭಿವೃದ್ಧಿಗಾಗಿ ಈಗ ನಮ್ಮ ಚನ್ನಬಸವನವರು 2,5 ವರ್ಷ ಅಧಿಕಾರ ಅವಧಿಯಲ್ಲಿ ನಮ್ಮ ಸಂಘದ ಹೆಸರನ್ನು ಈ 70 ವರ್ಷ ಹಿಂದೆ ಆಗಿಲ್ಲ, ಈ 72 ವರ್ಷದಲ್ಲಿ ಪದಗ್ರಹಣ 72 ವರ್ಷದಲ್ಲಿ ಅಭಿವೃದ್ಧಿ ಮುಂದುವರಿದಿದೆ. ಈ ಸೊಸೈಟಿ ಆಯ್ಕೆ ಮಾಡಿ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಹಾಗೂ ಮತ್ತು ಕಾರಟಗಿ, ಕನಕಗಿರಿ ಕ್ಷೇತ್ರ ಈ 3 ನಡೆ ಅಭಿವೃದ್ಧಿ ಆಗಿದೆ ಅಂತಂದು ಮುಂದುವರೆದ ಭಾಗವಾಗಿ ಇದನ್ನು ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಚನ್ನಬಸವ ಹಾಗೂ ಶಿವ ಇವರು ಹಳೆ ಸದಸ್ಯರೆಲ್ಲರೂ ಒಮ್ಮತದಿಂದ ಕೆಲಸ ಮಾಡಿರೋದ್ರಿಂದ ಇದು ಲಾಭವಾಗಿ ಆಗಿದೆ ಅಂತಂದು ಅವರು ನಮ್ಮನ್ನು ಸೊಸೈಟಿ ಆಯ್ಕೆ ಮಾಡಿ ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿ ಮುಂದೆ ಬಂದಿರತಕ್ಕಂಥವರು 5 ವರ್ಷ ಪೂರ್ಣ ಅವಧಿಯಲ್ಲಿ ಯಾವ ತಂಟಿ ತಕರಾರು ಇಲ್ಲದಂತೆ ಒಮ್ಮತದಿಂದ ನೀವು ಕೆಲಸ ಮಾಡಿದರೆ ಮುಂದೆ ಅದೇ ರೀತಿ ಈ ವರ್ಷ ಇಲ್ಲ ಮುಂದಿನ ವರ್ಷ ಅದನ್ನು ಪ್ರಶಸ್ತಿ ಸಿಗಲಂತ ಹಾರೈಸ್ತಾ, ಅದೇ ರೀತಿ ಈಗ ಬಂದಿರತಕ್ಕಂಥವ್ರು ಆಯ್ಕೆ ಮಾಡಿರ್ತಕ್ಕಂಥವ್ರು ಯಾವ ಒಂದು ಮಾತಿನ ಪ್ರಕಾರ ಇರ್ತೀರಿ ಆ ಒಂದು ಮಾತಿನ ಪ್ರಕಾರ ಹೋಗಲಿ ಅಂತ ನಮ್ಮ ಖುಷಿಯಾಗಿರ್ತದೆ. ಅದೇ ರೀತಿ ನಾವು ಸೋಲು ಗೇಲು ಅಂತಂದು ನಾವು ನಿಂತ್ಕೊಂಡಿದ್ವಿ, ಸೋತೀವಿ, ಅದಕ್ಕೆ ನಮಗೇನು ಖುಷಿ ಇದೆ. ಯಾರೋ ಒಬ್ಬರು ಇಬ್ಬರು ಇರ್ತಾರೆ, ಒಬ್ಬರು ಸೋಲ್ತಾರೋ ಒಬ್ರು ಗೆಲ್ತಾರೆ, ಅದಕ್ಕೆ ಸಮಸ್ಯೆ ಏನಿಲ್ಲ. ಕರೆದಾಗ ಯಾರೇ ಕರಲಿ ಈ ನಮ್ಮ ವ್ಯವಸ್ಥೆ ಇದ್ದಾಗ ಆಡಳಿತ ಮಂಡಳಿ ಕರೆದಾಗ ಬರಬೇಕು, ಒಂದು 10 ನಿಮಿಷ ಏನು ಕಾರ್ಯಕ್ರಮ ಅಂತ ಕೇಳ್ಕೊಂಡು ಹೋಗೋದು ವೇಗ್ಯ ಐತೆ ಅಂತಂತ ಮಾತು ಹೇಳ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತಾರೆ. ಸಂಘದ ಇಂದಿನ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಸಹಕಾರದಿಂದ ಈಗೆಲ್ಲ ಹೇಳಿದಂಗೆ ಉನ್ನತ ಸ್ಥಾನಕ್ಕೆ ಹೋಗಿದೆ. ಮುಂದೆ ಕೂಡ ಅವ್ರ ಮಾರ್ಗದರ್ಶನದಾಗ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಬೆಂಬಲ ಕೊಟ್ಟು ನಮ್ಮ ರೈತರಿಗೆ ಏನು ರಸಗೊಬ್ಬರ ಸಲ್ಲಿಸೋದಿದೆ, ಆಮೇಲೆ ಬಡವರಿಗೆ ಏನು ರೇಷನ್ ಬರ್ತಾವೆಲ್ಲ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಮುಟ್ಟಿಸಿ, ಆಮೇಲೆ ಆ ಗೌಡ ನಾರಾಜ್ ಬಂದಿದ್ದು ಈಗ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಚನ್ನಬಸವ ಅವರು ಅವ್ರ ಮಾರ್ಗದರ್ಶನದಲ್ಲಿ, ಆಮೇಲೆ ಈಗ ಬರ್ತಕ್ಕಂಥ ಸಾಲ ರೈತರಿಗೆ ಕೊಡ್ತಕ್ಕಂಥ ರೈತರನ್ನ ಅಡ್ಡಾಡಿಸ್ಬಾರ್ದು. ಈಗೇನು ಇವ್ರು ಹೇಳಿದ್ರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾರೆ ಸಾಧನೆಯಿಂದ ಮಾತ್ರ ಹೋಗುತ್ತೆ. ಇದು ನಾವೇನೋ ಭಾಷಣದಾಗ ಮಾತಾಡಿ ಹೇಳೋಗೋದಲ್ಲ. ನಾವೆಲ್ಲರೂ ರೈತರ ಪರವಾಗಿರ್ತೀವಿ. ಇಂದೆಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರ ಇದರ ಮೇರೆಗೆ ಅವರ ಮಾರ್ಗದರ್ಶನ ಹಾಗೂ ನಮ್ಮ ಬಾಡಿ ಎಲ್ಲ
ನಿರ್ದೇಶಕರು ಆಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಪೂರ್ಣ ಬೆಂಬಲ ಕೊಟ್ಟು ಊರಿನ ಏಳಿಗೆಗಾಗಿ ನಾನು ಮೊದಲು ಹೇಳಿದಂಗೆ ಒಂದು ತುತ್ತು ಅನ್ನದಿಂದ ಸಾವಿರಾರು ಜನರ ಶ್ರಮ ಇರ್ತದೆ. ಇದು ಸರ್ವಧರ್ಮ ಸರ್ವರು ಇದಕ್ಕೆಲ್ಲ ಭಾಗಿಯಾಗಿ ಇದನ್ನೆಲ್ಲ ಬೆಳೆಸಿದರಿಂದ ಈ ಸಹಕಾರ ಸಂಘ ಅಂದರೆ ಇದರ ರಾಜಕೀಯ ಇರೋದಿಲ್ಲ. ಇದೇನಿದ್ರು ಸಹಕಾರ ಸಂಘ ಸಾರ್ವಜನಿಕವಾಗಿ ಬಡವರಿಗೆ ಸಲ್ತಕ್ಕಂಥ ರೇಷನ್ಗಳು ಸ್ವಲ್ಪ ಗೊಂದಲಗಳಿದ್ದು ಅಸ್ತವ್ಯಸ್ತ ಇದಾವೆ, ಹೊಲ ಇರ್ತಾವೆ, ಅದನ್ನು ಅವರು ಕೂಡ ಸ್ವಲ್ಪ ಟೈಮ್ ಸರಿಗೆ ಅವರಿಗೆ ಸಹಾಯ ಮಾಡಿ ಅವರಿಗೆಲ್ಲ ಅನುಕೂಲ ಮಾಡಿ ನಮಗೆ ಎಲ್ಲರೂ ಆರಿಸಿ ತಂದಿರೋದು ಒಬ್ಬ ವ್ಯಕ್ತಿ ಇವ್ರ ಹತ್ರ ಒಂದು ಶಕ್ತಿ ಇದೆ, ಇವರೆಲ್ಲ ಸಹಾಯ ಮಾಡ್ತಾರೆ ಎಲ್ಲ ಇದಾಗ್ತಾರಂತ ನಮಗೆಲ್ಲ ನಂಬಿಕೆ ಮೇಲೆ ಹಾಕಿದಾರೆ. ಅವ್ರಿಗೆ ಯಾವತ್ತೂ ತೊಂದರೆ ಆಗಲಾರ್ದಂಗೆ ನಾವೆಲ್ಲ ಸರ್ವಧರ್ಮಕ್ಕೂ ಸಮಾನತೆ ಕಂಡು ಎಲ್ಲರಿಗೆ ಸಮಾನವಾಗಿ ಈ ಆಡಳಿತ ಮಂಡಳಿಯಲ್ಲಿ ನಾವು ಸಮಾನತೆಯಾಗಿ ಕಾರ್ಯದರ್ಶಿ ಸಿಬ್ಬಂದಿಯವರಿಗೆ ಕೂಡ ಸಂಪೂರ್ಣ ಬೆಂಬಲ ಕೊಟ್ಟು ಇಂದಿನ ಆಡಳಿತ ಇತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಅವರು ನಮ್ಮ ಅತಿ ಬೆಂಬಲದಿಂದ ಇನ್ನೂ ಏನು ಅವರು ಅಂದ ಸಾಧನೆ ಆಗುತ್ತೆ ಅದು ಮಾಡೋಕ್ಕೆ ಸೆಕ್ರೆಟ್ರಿ ನಾವು 5 ವರ್ಷ ಇರ್ತೀವಿ, ಬಾಡಿ ಹೋಗ್ತೀವಿ. ಬಟ್ ಅವ್ರದ್ದು ಸೀನಿಯರಿಟಿ ಇರೋವರೆಗೂ ಅವರು ಏಜ್ ರಿಟೈರ್ಮೆಂಟ್ ಆಗೋವರೆಗೂ ಅವರಿಗೆ ಅಧಿಕಾರ ಇರುತ್ತೆ. ಅದನ್ನ ಯಾರ್ದೋ ಒಬ್ಬರು ಮಾತಿಂದ ಕಿವಿಗೊಡದೆ ಎಲ್ಲರೂ ಒಂದು ಅಂತಿರ್ತಾರೆ. ಈ ಡೈರೆಕ್ಟ್ರು ಹೊಸ್ದಾಗಿ ಬಂದಿರ್ತೀವಿ, ಅದನ್ನೆಲ್ಲ ತಲೆಗೆ ಹಾಕದೆ ಒಂದು ಮಾರ್ಗದರ್ಶನ ತಮ್ಮ ಅನುಭವದಿಂದನೂ ನಾವು ಹೊಸ್ದಾಗಿ ಬಂದಿರ್ತೀವಿ ಏನೋ ಹೇಳ್ತಿರ್ತೀವಿ, ಅದನ್ನ ಕಿವಿಗೆ ಹಾಕಣದೆ ಆಡಳಿತ ಮಂಡಳಿ ಇರೋದು ಸರ್ವ ಜನರಿಗೆ, ರೈತರಿಗೆ ಆಗಲಿ ಬಡವರಿಗೆ ಏನು ರೇಷನ್ ಅಕ್ಕಿ ಬರ್ತಾವೆ ಅವಾಗಲಿ ಆಮೇಲೆ ಪಡಿತರ ಚೀಟಿಯಾಗ ಗೊಂದಲಗಳದಾವ ಸ್ವಲ್ಪ ಅಸ್ತವ್ಯಸ್ತ ಅವಕ್ಕೆ ಟೈಮ್ ಸರಿಗೆ ನಾವು ಮಾಡ್ತೀವಿ ಅಂತೇಳಿ ನಾನು 2 ಮಾತು ಮುಗಿಸಿ ಧನ್ಯವಾದನ ತಿಳಿಸ್ತೇನೆ. ಆಗಿರ್ತಕ್ಕಂಥ ಮುಗೋಟಿ ವೀರೇಶಪ್ಪ ಅವರೇ ಮತ್ತು ಕರ್ಸಟ್ಟಿ ಶರಣಪ್ಪ ಉಪಾಧ್ಯಕ್ಷ ಅವರೇ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು. ಈಗ ಹೊಸ ಮೆಂಬರ್ಸ್ ಆರಿಸಿ ಬಂದಂಥ ಎಲ್ಲ ಮೆಂಬರ್ಗಳಿಗೆ ಧನ್ಯವಾದಗಳು. ಇವತ್ತು ಹಿಂದಕ್ಕೆ ನಾವು ಹಳೆ ಮೆಂಬರ್ಸ್ ಎಲ್ಲ ಇದ್ದಾಗ 2.5 ವರ್ಷ ಅವಧಿಯಲ್ಲಿ ನಮ್ಮ ಚನ್ನಬಸವ ಕಲ್ಗುಡಿ ಅವರು ಅಧ್ಯಕ್ಷರಿದ್ದಾಗ ನಮ್ಮ ಗಂಗಾವತಿ ಮತ್ತು ರಾಯಚೂರು ಕೊಪ್ಪಳ 2 ಜಿಲ್ಲೆ ನಡುವೆ ನಮಗೆ 2021-22ರಲ್ಲಿ ಪ್ರಶಸ್ತಿ ಬಂತು. ನಾವು ಎಲ್ಲರೂ ಒಮ್ಮತದಿಂದ ಇದ್ದೀವಿ. ಒಮ್ಮತದಿಂದ ಇದ್ದಕ್ಕೆ ನಮಗೆ ಪ್ರಶಸ್ತಿ ಒಳ್ಳೆಯ ಕಾರ್ಯಗತವಾಗಿ ಕೆಲಸ ಮಾಡಿದ್ದರಿಂದ ನಮಗೆ ಪ್ರಶಸ್ತಿ ಬಂತು. ಅದೇ ರೀತಿಯಾಗಿ ನೀವು ಇನ್ನು ಮುಂದೆ ಎಲ್ಲರೂ ಮೆಂಬರ್ಸು ಅಧ್ಯಕ್ಷರು ಎಲ್ಲರೂ ಒಮ್ಮತದಿಂದ ಇರಬೇಕು. ಇದ್ದು ಆಮೇಲೆ ಒಮ್ಮತದಿಂದ ಇದ್ದಾಗ ಮಾತ್ರ ನಾವು ಯಾವುದೇ ಕಾರ್ಯಕರ್ತ ನಡೆಸೋಕೆ ಇದಾಗುತ್ತೆ, ಕೆಲಸ ಮಾಡೋಕ್ಕೆ. ಅಷ್ಟೇ ಹೇಳಿ ನಾನು 2 ಮಾತು. ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಮಾನ್ಯ ರೈತ ಬಂಧುಗಳೇ ಹಾಗೂ ನಮ್ಮ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರೇ ಹಾಗೂ ನಮ್ಮ ಸಂಘದ ಸಿಬ್ಬಂದಿ ವರ್ಗವೇ, ಇವತ್ತಿನ ದಿವಸ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರೈತರ ಹಿತಕ್ಕಾಗಿ, ಇದು ರೈತರ ಏಳಿಗೆಗಾಗಿ ಈ ಕಾರ್ಯಕ್ರಮ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಸದಾವಕಾಶ ನಮ್ಮ ಮೇಲೆ ಇರಬೇಕು. ಈಗ ರೈತರಿಗೆ 0%ನಲ್ಲಿ ಸಾಲ ಸಿಗುತ್ತೆ. ಅದನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೈತರನ್ನು ಈ ಸಂಘಕ್ಕೆ ಒಗ್ಗೂಡಿಸಿಕೊಂಡು ಅವರಿಗೆ ಸಾಲ ಸಿಗತಕ್ಕಂಥ ಸೌಲಭ್ಯಗಳನ್ನು ಹೆಚ್ಚಿನ ಸಾಲದ ರೀತಿಯಲ್ಲಿ ಕೊಡ್ತಕ್ಕಂಥ ಸವಲತ್ತನ್ನು ಸಹಕಾರ ಸಂಘದಿಂದ ನಾವು ಒದಗಿಸಿಕೊಡಬೇಕು. ಮತ್ತು ಬಡ ಜನರಿಗೆ ಆಹಾರ ಧಾನ್ಯಗಳು ಇನ್ನಿತರ ಒಂದು ಆಹಾರ ಧಾನ್ಯಗಳಿಗಿಂತ ಇನ್ನು ಕಿರಾಣಿಯಲ್ಲಿ ಸಿಗ್ತಕ್ಕಂಥ ಕೆಲವು ಸವಲತ್ತುಗಳನ್ನು ಸಹಿತವಾಗಿ ಒಂದು ಸಹಕಾರ ಸಂಘದಿಂದ ಬಡ ಜನರಿಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಡಬೇಕು. ಯಾಕಂದರೆ ಬೇರೆ ಸಂಘದಲ್ಲಿ ಇವತ್ತು ನಾವು ನೋಡಿದರೆ ಎಲ್ಲ ಸವಲತ್ತುಗಳು ಒಂದು ಕಿರಾಣಿ ಸ್ಟೋರ್ನಲ್ಲಿ ಏನು ಸಿಗುತ್ತೆ ಎಲ್ಲ ಸವಲತ್ತುಗಳನ್ನು ಅಲ್ಲಿ ಮಾರಾಟ ಮಾಡಿ ಸಾಮಾನ್ಯ ಜನರಿಗೆಲ್ಲರಿಗೂ ಮುಟ್ಟುವಂಥ ಒಂದು ಅವಕಾಶವನ್ನು ಒಂದು ಸಹಕಾರ ಸಂಘ ಮಾಡ್ತಾ ಇದೆ. ಹಾಗಾಗಿ ನಾವಿನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೇನೆಲ್ಲ ಬರೀ ಒಂದು ಸಾಲ ಕೊಡೋದು ಗೊಬ್ಬರ ಕೊಡೋದು ರೈತರಿಗೆ ಅಂತಲ್ಲ, ಇನ್ನು ಸಾಕಷ್ಟು ಇದರಲ್ಲಿ ಯೋಜನೆಗಳನ್ನು ಅದನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ನಾವು ಜನರಿಗೆ ತಲುಪುವಂಥ ಒಂದು ಗುಣಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಈ ಒಂದು ರೈತರಿಗಾಗಲಿ ಬಡ ಜನರಿಗಾಗಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮುಟ್ಟಿಸಬೇಕು. ಹೀಗಾಗಿ ತಮ್ಮೆಲ್ಲರ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಮತ್ತು ಈ ರೈತರ ಒಂದು ಸ್ನೇಹದೊಂದಿಗೆ ನಾವು ಇವತ್ತಿನ ಸಂಘವನ್ನು ಮುನ್ನಡೆಸಿಕೊಂಡು ಹೋಗ್ತೀವಿ. ಹಾಗೂ ಇಂದಿನ ಒಂದು ಅಧಿಕಾರದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ತಾವು ಯಾವ ರೀತಿಯಲ್ಲಿ ಈ ಸಂಘವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ತಮ್ಮೆಲ್ಲರ ಒಂದು ಸಲಹೆ ಸೂಚನೆಗಳೊಂದಿಗೆ ನಾವು ಇನ್ನು ನಡೀತಕ್ಕಂಥ ಏನೇ ಕೆಲಸಗಳಿದ್ದರೂ ನಾವು ಸಂಘದಲ್ಲಿ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಧ್ಯಕ್ಷರಾದ ಲಕೋಟಿ ವೀರಶಪ್ಪ ಅವರಿಗೂ ಮತ್ತು ಉಪಾಧ್ಯಕ್ಷರಾದ ಶರಣಪ್ಪ ಕರಿಶೆಟ್ಟಪ್ಪ ಅವರಿಗೂ ಮತ್ತು ಆಡಳಿತ ನಿರ್ದೇಶಕರು ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಸಿಬ್ಬಂದಿ ಕಡೆಯಿಂದ ಮತ್ತೊಮ್ಮೆ ಅವ್ರಿಗೆ
ಧನ್ಯವಾದ ತಿಳಿಸುತ್ತಾ, ಅದೇ ರೀತಿಯಾಗಿ ಈಗ ಚನ್ನಬಸ್ ಅವರು 2021-22 ಸಾಲಿನಲ್ಲಿ ಅತ್ಯುತ್ತಮ ಸಹಕಾರ ಸಂಘ ಒಂದು ಲಭಿಸಿತ್ತು. ಒಂದು ಪ್ರಶಸ್ತಿ ಪತ್ರ ಸುಮ್ಮನೆ ಸುಲಭವಾಗಿ ಯಾವುದು ಸಿಗೋದಿಲ್ಲ, ಅದರದ್ದು ಅದೇ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಕ್ಶಿಪ್ ಅಂತಾರೆ. ಅದೇ ರೀತಿಯಾಗಿ ನಾವು ಆ ಆಡಳಿತ ಮಂಡಳಿಯಲ್ಲಿ ಅತಿ ಕೆಲಸವನ್ನು ಮಾಡಿದ್ದು. ಅದೇ ರೀತಿಯಾಗಿ ಈಗಿರ್ತಕ್ಕಂಥ ಹೊಸ ಆಡಳಿತ ಮಂಡಳಿ ಸುಧಾ ಅದೇ ರೀತಿಯಾಗಿ ನಾವು ಪ್ರೋತ್ಸಾಹವನ್ನು ಕೊಟ್ಟು ಇನ್ನು ಮುಂದೆ ಸಹಕಾರ ಸಂಘವನ್ನು ಅತ್ಯುತ್ತಮವಾಗಿ ಮತ್ತೆ ಪ್ರಶಸ್ತಿಯನ್ನು ಪಡೆಯುವ ಮುಖಾಂತರ ಅವರಿಗೆ ಕೆಲಸವನ್ನು ಸಹಕಾರ ನೀಡುತ್ತೇವೆ. ಅದೇ ರೀತಿಯಾಗಿ ಇಂದಿನ ಆಡಳಿತ ಮಂಡಳಿ ಎಲ್ಲರೂ ಸಹಕಾರ ಕೊಟ್ಟಿರ್ತಾರೆ. ಯಾವುದೇ ರೀತಿಯಾಗಿ ಯಾವುದೇ ಕಾನೂನು ಚೌಕಟ್ಟು ಇಲ್ಲಾರ್ದೇ ನಾವು ಯಾವುದು ಮಾಡಿದಿಲ್ಲ. ಜಂಗಮಾರ್ ಕಲಗುಡಿಯಲ್ಲಿ ಆಗಿರ್ಬೋದು, ಈ ಥರ ರೇಷನ್, ಈ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳು ಕ್ಲೋಸ್ ಆಗಿದ್ವು. ಅಂಥ ರೀತಿಯಲ್ಲಿ ಆರೋಗ್ಯ ಇಲಾಖೆ ಮತ್ತು ಸಹಕಾರ ಇಲಾಖೆ ಒಂದು ತುತ್ತ ಅನ್ನೋಸ್ಕರ ಎಲ್ಲ ಕೊರೋನಾದಲ್ಲಿ ನಮಗೆ ಭಾಳ ಕೆಲಸವನ್ನು ಮಾಡಿದ್ದಾರೆ. ಚನ್ನಬಸ್ ಅವರು ಕೊರೋನಾ ಸಮಯದಲ್ಲಿ ಅತಿ ಹೆಚ್ಚು ಸಹಕಾರ ಆಡಳಿತ ಮಂಡಳಿ ಸಹಾಯವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಅವಧಿಯಲ್ಲಿ ಕೆಲಸವನ್ನು ಮಾಡಿಕೊಳ್ತೇವೆ ಅಂತೇಳಿ ನಾನು ಈ ಮುಖಾಂತರ ತಿಳಿಸುತ್ತೇನೆ.